ಸೂಪರ್ ಕ್ರಿಸ್ಪಿಯಾದ ಕೋಡ್ಬಳೆನ ಹೇಗೆ ಮಾಡೋದು ಅಂತ ನೋಡೋಣ. ಅನಂತ ಸ್ವಾದ ಚಾನಲ್ಗೆ ಸ್ವಾಗತ. ಮೊದಲು ಒಂದು ಬಾಣಲೆಗೆ 2 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆನ ಹಾಕಬೇಕು. ಚಿರೋಟಿ ರವೆ ಇಲ್ಲ ಅಂದರೆ ಉಪ್ಪಿಟ್ಟು ರವೆನ ತೆಗೆದುಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಬಿಸಿ ಆಗುವವರೆಗೂ ಇದನ್ನು ಅಂದರೆ ಹಿಟ್ಟು ಬೆಚ್ಚನೆ ನಮ್ಮ ಕೈಗೆ ಬಿಸಿ ಆಗುವಷ್ಟು ಆದರೆ ಸಾಕು. ನಂತರ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಬೆಚ್ಚಗಾದರೆ ಸಾಕು. ಅದು ಗರಿ ಗರಿಯಾಗಿ ಬರೋದಕ್ಕೋಸ್ಕರ ಅಷ್ಟೇ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ. ನಂತರ ಇದಕ್ಕೆ ಜೀರಿಗೆ 1 ಸ್ಪೂನಿನಷ್ಟು, ಇಲ್ಲ ನೀವು ಇಲ್ಲಿ ಬಿಳಿ ಎಳ್ಳು ಅಥವಾ ಓಂಕಾಳನ್ನು ಸೇರಿಸ್ಕೋಬಹುದು. ಸ್ವಲ್ಪ ಅರಶಿನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ 4ರಿಂದ 5 ಸ್ಪೂನಿನಷ್ಟು ಬಿಸಿ ಎಣ್ಣೆಯನ್ನು ಹಾಕಿ ಸಾಟೆ ಕೊಡಬೇಕು. ಕೊಟ್ಟ ನಂತರ ಈ ಥರ ಕಲಸಿ ಇಟ್ಕೊಳ್ಳಿ. ಸ್ವಲ್ಪ ಆರಲು ಬಿಡಿ. ಅಷ್ಟೊತ್ತಿಗೆ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಒಂದು 10 ಕರಿಬೇವು, ಒಂದು 5ರಿಂದ 6 ಒಣಮೆಣಸಿನಕಾಯಿ, ಮತ್ತು ಒಂದು 3 ಸ್ಪೂನಿನಷ್ಟು ಹುರಿಗಡಲೆ, ಸ್ವಲ್ಪ ಇಂಗು, ಆಮೇಲೆ 1 ಸ್ಪೂನಿನಷ್ಟು ಜೀರಿಗೆ, ಸ್ವಲ್ಪ ಒಂದು ಅರ್ಧ ಕಪ್ಪಿನಷ್ಟು ಒಣ ಕೊಬ್ಬರಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿದರ ಕಲರ್ ಬಂದಿದೆ ಅಂತ. ನೋಡಿ ಈ ಥರ ಉಂಡೆ ಮಾಡಲು ಬಂದರೆ ಸಾಟೆ ಸರಿಯಾಗಿದೆ ಅಂತ ಅರ್ಥ. ನಂತರ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಬೇಕು. ನಂತರ ಸ್ವಲ್ಪ ನಾನು ಹೆಚ್ಚಿದೆ ಇಲ್ಲಿ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸಿ ಜಾರಿನಲ್ಲಿರುವ ಮಸಾಲೆಯ ನೀರನ್ನು ಹಾಕಬೇಕು. ನಂತರ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಬೇಕು. ಈ ಹಿಟ್ಟು ತುಂಬ ಮೃದುವಾದರೆ ನೀವು ಎಣ್ಣೆಯಲ್ಲಿ ಕಾಯಿಸಬೇಕಾದ್ರೆ ಹಿಟ್ಟು ಎಣ್ಣೆನ ಹೀರಿಕೊಳ್ಳುತ್ತದೆ. ಅದಕ್ಕೆ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿಯೇ ಇರಬೇಕು. ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ. ನಂತರ 1 ನಿಮಿಷ ಇದನ್ನು ಮುಚ್ಚಿ ಬದಿಗಿಡಿ. ಅಷ್ಟೊತ್ತಿಗೆ ನಾವು ಎಣ್ಣೆನ ಬಿಸಿಗಿಡೋಣ. ಸ್ವಲ್ಪ ಉಂಡೆನ ತೆಗೆದುಕೊಂಡು ಈ ಥರ ರೋಲ್ ಮಾಡ್ಕೊಳ್ಳಿ. ಈ ಥರ ಸ್ಟಿಕ್ ಥರ ಮಾಡ್ಕೊಳ್ಳಿ. ನಂತರ ಇದನ್ನು ರೋಲ್ ಮಾಡಿಕೊಂಡು ರೌಂಡ್ ಶೇಪನ್ನು ಕೊಟ್ಟು ಈ ಥರ ಒಂದು 10ರಿಂದ 15ನಷ್ಟು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಈ ಥರ ಎಲ್ಲನ ಮಾಡ್ಕೊಳ್ಳಿ. ನೋಡಿ ಎಲ್ಲ ರೆಡಿಯಾಗಿದೆ. ಈಗ ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. 30 ಸೆಕೆಂಡಿಗೊಂದು ಸಲ ಇದನ್ನು ಕೈಯಾಡಿಸ್ತಾನೆ ಇರಬೇಕು. ಇಲ್ಲ ಅಂದರೆ ಇದು ತಳದಲ್ಲಿ ಕುಳಿತುಕೊಳ್ಳುತ್ತದೆ. ಸೊ ಅದಕ್ಕೋಸ್ಕರ ಕೈಯಾಡಿಸ್ತಾನೆ ಇರಬೇಕು. ನೋಡಿ ಇವಾಗ ಗೋಲ್ಡನ್ ಬಣ್ಣ ಬರುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಕ್ರಿಸ್ಪಿಯಾದ ಕೋಡ್ಬಳೆ ಈಗ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಾಯಂಕಾಲದ ಕಾಫಿಗೆ ಇದು ತುಂಬಾ ಚೆನ್ನಾಗಿರುತ್ತದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ವೀಕ್ಷಕರೇ, ನಿಮಗಿದು ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.